ಮೆಜೆಸ್ಟಿಕ್ ಎಂಬ ಮಾಯಾಕಾಶದಲ್ಲಿ ಕುಡಿ ಒಡೆಯಿತು ಒಂದು ಡಿ-ಬಾಸ್ ನಕ್ಷತ್ರ. ಅ ಸ್ಟಾರ್ ಇಸ್ ಬಾರ್ನ್. ಮೆಜೆಸ್ಟಿಕ್ ಸಿನಿಮಾದೊಂದಿಗೆ ಒಬ್ಬ ಸ್ಟಾರ್ನ ಜನನವಾಯಿತು. ಆ ಮಿನುಗುವ ನಕ್ಷತ್ರದ ಹೆಸರು ದರ್ಶನ್ ತೂಗುದೀಪ. ಖ್ಯಾತ ಖಳನಾಯಕ ತೂಗುದೀಪ ಶ್ರೀನಿವಾಸ್ ಅವರ ಮಗ ದರ್ಶನ್. ಅಂಬರೀಷ್ ಅರ್ಪಿಸಿದ ಈ ಸಿನಿಮಾದ ನಿರ್ದೇಶಕರು ಪಿ.ಎನ್. ಸತ್ಯ. ಕಥೆ, ಚಿತ್ರಕಥೆಯು ಇವರದ್ದೇ. ಸಂಗೀತ ನೀಡಿರುವವರು ಸಾಧು ಕೋಕಿಲ. ದರ್ಶನ್ ಜೊತೆ ನಟಿಸಿದ ಇತರರೆಂದರೆ ರೇಖಾ, ಜೈ ಜಗದೀಶ್, ಹರೀಶ್ ರಾಯ್, ವನಿತಾ ವಾಸು. ನಿರ್ಮಾಪಕರು ಯಾರು ಎನ್ನುವುದು ಮಾತ್ರ ಸ್ವಲ್ಪ ಗೊಂದಲದ ವಿಷಯವೇ. ಟೈಟಲ್ ಕಾರ್ಡ್ನಲ್ಲಿ ಬಾಮಾ ಹರೀಶ್ ಮತ್ತು ಎಂ.ಜಿ. ರಾಮಮೂರ್ತಿಯವರ ಹೆಸರಿದೆ. ಆದರೆ ನಿಜವಾಗಿಯೂ ಯಾರು ಅಧಿಕೃತ ನಿರ್ಮಾಪಕರು ಎನ್ನುವುದು ಒಂದು $1 ಮಿಲಿಯನ್ ಪ್ರಶ್ನೆ. ಒಟ್ಟಿನಲ್ಲಿ ಮೆಜೆಸ್ಟಿಕ್ ಚಿತ್ರ ದರ್ಶನ್ಗೆ ಹೊಸ ಬದುಕು ನೀಡಿತು. ಈ ಹಿಂದೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿದ್ದ ದರ್ಶನ್ ಮೆಜೆಸ್ಟಿಕ್ ನಂತರ ಸ್ಟಾರ್ ಆದರು. ಒಂದರ ಹಿಂದೊಂದರಂತೆ ಸಿನಿಮಾಗಳು ದರ್ಶನ್ ಕೈ ಹಿಡಿಯುತ್ತಾ ಹೋದವು. ಆದರೆ ಮೆಜೆಸ್ಟಿಕ್ ಚಿತ್ರದ ಹಿಂದಿನ ದರ್ಶನ್ ಬದುಕು ಮೂರಾಬಟ್ಟೆ. ಅಪ್ಪನ ಕಿಡ್ನಿ ಫೇಲ್ಯೂರ್. ಒಂದು ಕಿಡ್ನಿಯನ್ನು ಅಮ್ಮ ಮೀನಾಕ್ಷಿ ದಾನ ಮಾಡಿದರೂ ತೂಗುದೀಪ ಶ್ರೀನಿವಾಸ್ ಬದುಕುಳಿಯಲಿಲ್ಲ. ದರ್ಶನ್ ಬದುಕು ಬೀದಿಗೆ ಬಂತು. ಈ ನಡುವೆಯೂ ಮೀನಮ್ಮ ನಿರ್ಮಾಪಕ ನಿರ್ದೇಶಕರ ಮನೆ ಬಾಗಿಲು ತಟ್ಟಿ ದರ್ಶನ್ಗೆ ಅವಕಾಶ ಮಾಡಿಕೊಡುವಂತೆ ಬೇಡಿಕೊಂಡಿದ್ದರು. ಆದರೆ ಎಲ್ಲರೂ ಬೇತಾಳ ಅಂತ ಹೇಳಿ ದರ್ಶನ್ನನ್ನು ಹೀಯಾಳಿಸಿದರು. ಈಗ ಅದೇ ಬೇತಾಳ 6 ಅಡಿ ಕಟೌಟ್ ಆದದ್ದು ಬೇರೆ ವಿಚಾರ. ಈ ಹಂತದಲ್ಲಿ ಮೀನಮ್ಮ ಕುಟುಂಬ ಸಮೇತ ಆತ್ಮಹತ್ಯೆಯ ನಿರ್ಧಾರ ಕೈಗೊಂಡದ್ದನ್ನು ಸ್ವತಃ ದರ್ಶನ್ ಒಂದು ಕಡೆ ಹೇಳಿಕೊಂಡಿದ್ದಾರೆ. ತೂಗುದೀಪ ಶ್ರೀನಿವಾಸ್ ತೀರಿಕೊಂಡ ಮೇಲೆ ಅನಾಥವಾಯಿತ ಕುಟುಂಬ? ಆತ್ಮಹತ್ಯೆ ನಿರ್ಧಾರದ ವಿವರವನ್ನು ಬಿಡಿ ಬಿಡಿಯಾಗಿ ಬಿಚ್ಚಿಟ್ಟ ಚಾಲೆಂಜಿಂಗ್ ಸ್ಟಾರ್. ಇದೊಂದು ಶಾಕಿಂಗ್ ನ್ಯೂಸ್. ತೂಗುದೀಪ ಶ್ರೀನಿವಾಸ್ ಅವರ ಅಗಲಿಕೆಯ ನಂತರ ಅನಾಥ ಪ್ರಜ್ಞೆಯಿಂದ ಬಳಲುತ್ತಿದ್ದ ಮೀನಾ ತೂಗುದೀಪ ಅವರು ತಮ್ಮ 3 ಮಕ್ಕಳೊಂದಿಗೆ ಕನ್ನಂಬಾಡಿ ಕಟ್ಟೆಯಿಂದ ಕಾವೇರಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದರು ಎನ್ನುವ ಶಾಕಿಂಗ್ ಸುದ್ದಿಯೊಂದನ್ನು ಬಿಡಿ ಬಿಡಿಯಾಗಿ ಮಾಧ್ಯಮದ ಮುಂದೆ ತೆರೆದಿಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಓವರ್ ಟು ದರ್ಶನ್. ನಮ್ಮ ತಾಯಿ ಎಲ್ಲಿಂದಲೋ ಅಷ್ಟೋ ಇಷ್ಟೋ ದುಡ್ಡು ಎತ್ಕೊಂಡು ಬಂದು ಕಾರ್ ತೆಗಿಯೋ ಅಂದ್ರು. ಏನಪ್ಪಾ ಇದು, ನಮ್ಮಮ್ಮ ಕಾರ್ ತೆಗಿಯೋಕೆ ಹೇಳ್ತಿದ್ದಾರೆ, ನೋಡಿದ್ರೆ ನಮ್ಮ ಕೈಲಿ ಪೆಟ್ರೋಲ್ ಡೀಸೆಲ್ಗೂ ದುಡ್ಡಿಲ್ಲ, ಕಾರ್ ಎಲ್ಲಿಂದ ತೆಗಿಲಿ? ತಕ್ಷಣ ಟೋನ್ ಬದಲಿಸಿ ಇಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ನಡಿ ಎಂದ್ರು. ಅಲ್ಲಿಂದ ನಮ್ಮಮ್ಮ ಸ್ವಲ್ಪ ಡಲ್ ಆಗಿದ್ರು. ಯಾಕೆ ಅಂತ ಗೊತ್ತಿರಲಿಲ್ಲ. ನಾವೆಲ್ಲ ತುಂಬಾ ಚಿಕ್ಕವರು. ನಂತರ ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ದರ್ಶನ ಪಡೆದು ವೀರೇಂದ್ರ ಹೆಗಡೆ ಅವರನ್ನ ಮೀಟ್ ಮಾಡಲು ಅವರ ಮನೆಗೆ ಹೋದ್ವಿ. ಅಲ್ಲಿ ಹೆಗಡೆಯವರ ಮುಂದೆ ನಮ್ಮಮ್ಮ ಬಾಯ್ ಬಿಟ್ಟದ್ದನ್ನು ಕೇಳಿ ನಮಗೆ ಆಶ್ಚರ್ಯ, ಜೊತೆಗೆ ಭಯ ಕೂಡ. ಯಾಕಂದ್ರೆ ಅಮ್ಮ ಅಷ್ಟರಲ್ಲೇ ಡಿಸೈಡ್ ಮಾಡಿದ್ರಂತೆ, 3 ಮಕ್ಕಳನ್ನು ಎತ್ಕೊಂಡು ಹೋಗಿ ಕನ್ನಂಬಾಡಿಯ ಕಾವೇರಿಗೆ ತಳ್ಳಿ ತಾನೂ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ ಅಂತ. ಯಾಕಂದ್ರೆ ಮನೆಗೊಂದು ಆಧಾರ ಸ್ತಂಭವೇ ಇರಲಿಲ್ಲ. ಅಪ್ಪ ತೀರ್ಕೊಂಡಿದ್ರು. ಆದರೆ ವೀರೇಂದ್ರ ಹೆಗಡೆಯವರು ಅಮ್ಮನಿಗೆ ಧೈರ್ಯ ತುಂಬಿದ್ರು. ಆತ್ಮಹತ್ಯೆ ಅಂತ ಹೇಳಿ ಕೆಲಸ ಮಾಡಬೇಡ ಅಂದ್ರು. ಅಲ್ಲಮ್ಮ, ಇಬ್ಬರಿಬ್ರು ಗಂಡು ಮಕ್ಕಳನ್ನ ಇಷ್ಟು ಬೆಳೆಸಿದ್ದೀಯ, ಮುಂದೆ ಒಳ್ಳೇದಾಗತ್ತೆ. ಮಂಜುನಾಥ ಇದ್ದಾನೆ, ಆತ್ಮಹತ್ಯೆ ಯೋಚನೆ ಬಿಟ್ಬಿಡು, ಸಮಾಧಾನದಿಂದ ಹೋಗ್ಬಿಟ್ಟು ಬಾ ಅಂದ್ರು. ಆವತ್ತು ಹೋಗಿ ಅಂತ ಹೆಗಡೆಯವರು ಕಳಿಸಿದ್ರಿಂದ ಈಗ ಈ ರೀತಿಯಲ್ಲಿ ನಿಮ್ಮ ಮುಂದೆ ಕೂತು ಮಾತಾಡ್ತಿದ್ದೇನೆ ಅಂತ ಹೇಳ್ತಾ ದರ್ಶನ್ ಒಂದು ತೃಪ್ತಿಯನ್ನಾಗೆ ನಕ್ರು. ಈ ಅಪರೂಪದ ಇನ್ಸಿಡೆಂಟ್ ಅನ್ನು ಕೇಳಿಸಿಕೊಂಡ ಪತ್ರಕರ್ತರು ಮೂಕ ವಿಸ್ಮಿತರು. ಈ ಹಿಂದೆ ಛಾಯಾಗ್ರಾಹಕ ಗೌರಿಶಂಕರ್ ಜೊತೆ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ರು ದರ್ಶನ್. ಇವರು ರಕ್ಷಿತಾ ತಂದೆ. ಇವರ ಜೊತೆ ಜನ್ಮದ ಜೋಡಿ ಸಿನಿಮಾಕ್ಕಾಗಿ ಕೆಲಸ ಮಾಡಿದಾಗ ದಿನವೊಂದಕ್ಕೆ ₹150 ಸಂಬಳ. ಇದನ್ನು ಸ್ವತಃ ದರ್ಶನ್ ಅವರೇ ಹೇಳ್ತಾರೆ. ಈಗ ಒಂದು ಸಿನಿಮಾಕ್ಕೆ 10 ಕೋಟಿಯ ಸಂಭಾವನೆ. ಸೈಕಲ್ನಿಂದ ಬದುಕು ಆರಂಭವಾಯಿತು. ಮುಂಜಾನೆ 4 ಗಂಟೆಗೆ ಎದ್ದು ಹಸುವಿನ ಕೊಟ್ಟಿಗೆ ಗಂಜಲ ಕ್ಲೀನ್ ಮಾಡಿ ಹಾಲು ಕರೆದು ಸೈಕಲ್ ಹತ್ತಿ ಮನೆ ಮನೆಗೂ ಹಾಲು ಮಾರ್ತಾ ಇದ್ರು ದರ್ಶನ್. ನಂತರ ಬಂತು ಲೂನಾ. ಈ ಲೂನಾದಲ್ಲಿ ಕೂತು ಜಿಗರಿ ದೋಸ್ತ್ ಅಣಜಿ ನಾಗರಾಜ್ ಜೊತೆ ಊರ್ ಸುತ್ತಲೂ ಹೊರಟ್ರೆ ಇಳಿಜಾರಿನ ರಸ್ತೆಯನ್ನ ಆಯ್ಕೆ ಮಾಡಿಕೊಳ್ತಾ ಇದ್ರು ಗೆಳೆಯರು. ಪೆಟ್ರೋಲ್ಗೆ ದುಡ್ಡಿರಲಿಲ್ಲ. ಇಳಿಜಾರಿನ ರಸ್ತೆಯಲ್ಲಿ ಎಂಜಿನ್ ಆಫ್ ಮಾಡಿ ಲೂನಾ ಓಡಿಸ್ತಾ ಇದ್ರು ಮಿತ್ರರು. ನಂತರದ್ದು ಸೆಕೆಂಡ್ ಹ್ಯಾಂಡ್ ಟಾಟಾ ಸಿಯಾರಾದ ಕಥೆ. ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಿದ್ದಾಗ ಊಟಕ್ಕಾಗಿ ಕ್ಯೂ ನಿಂತಿದ್ರು ದರ್ಶನ್. ಯಾರೋ ಬಂದು ಹಿಡಿದು ಎಳೆದ್ರು. ಕೈಲಿದ್ದ ಊಟದ ತಟ್ಟೆ ನೆಲಕ್ಕೆ ಬಿತ್ತು. ಮತ್ತೊಮ್ಮೆ ಕುರ್ಚಿಯಲ್ಲಿ ಕೂತು ಊಟ ಮಾಡ್ತಾ ಇದ್ರು. ಯಾರೋ ಬಂದು ಕುರ್ಚಿ ಎಳೆದ್ರು.
ಆ ರಭಸಕ್ಕೆ ಕೈಲಿದ್ದ ಊಟದ ತಟ್ಟೆ ಕೆಳಗೆ ಬಿತ್ತು. ಹೆಕ್ಕಿ ಊಟ ಮಾಡಿದ್ರು ದರ್ಶನ್. ಆಗ ಒಂದು ಚಾಲೆಂಜ್ ಮಾಡಿದ್ರು. ಒಂದಲ್ಲ ಒಂದು ದಿನ ಕನ್ನಡ ಚಿತ್ರರಂಗದ ಸಿಂಹಾಸನದ ಮೇಲೆ ಕೂರ್ದಿದ್ರೆ ಕೇಳಿ. ಕೂತಿರೋದು ಈಗ ಇತಿಹಾಸ. ಮೈಸೂರಿನ ಮನೆ ಕಟ್ಟುವಾಗ ದುಡ್ಡು ಶಾರ್ಟೇಜ್ ಬಂತು. ಅರ್ಧಕ್ಕೆ ನಿಲ್ಲುವಂತಹ ಪ್ರಸಂಗ ಬಂದಾಗ ಸಹಾಯ ಮಾಡಿದ್ದು ಪಾರ್ವತಮ್ಮ. ಹೀಗಾಗಿ ಮನೆಗೆ ಮೂಪಾ ಕೃಪಾ ಹೆಸರು. ಮುತ್ತುರಾಜ್ ಪಾರ್ವತಮ್ಮ ಕೃಪಾ. ಇವೆಲ್ಲ ದರ್ಶನ್ ಬದುಕಿನ ಬಿಡಿ ಬಿಡಿ ಘಟನೆಗಳು. ಈಗ ಏನಾಗಿದ್ದಾರೆ ದರ್ಶನ್? ಈ ಪ್ರಶ್ನೆಗೆ ಕಾನೂನೇ ಉತ್ತರಿಸಬೇಕು. ಇಲ್ಲಿಗೆ ಬಂದು ನಿಂತಿದೆ 6 ಅಡಿ ಕಟೌಟ್ನ ಬದುಕು.